ಬರ್ಲಿ ಜೋರಾದ ಚಪ್ಪಾಳೆ, ಲೆಟ್ಸ್ ಗೋ. ಅಲ್ಲ, ಅದಕ್ಕಿಂತ ಮುಂಚೆ ಎಲ್ರು ಇಲ್ಲಿ ಎಷ್ಟು ಜನ ನಾವು ಹಂಪಿಯವರು ಅಂತ ಹೆಮ್ಮೆಯಿಂದಿದ್ದೀರಾ? ಕೈ ಎತ್ತಿ ಎಲ್ರು ಸೇರಿ. ಹಂಪಿ 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 ಹಂಪಿ. ಎಲ್ರಿಗೂ ನಮಸ್ಕಾರ. ಸಾಕಾಗ್ತಿಲ್ಲ, ಇನ್ನೊಂಚೂರು ಬರ್ಲಿ. ಇನ್ನೂ ಬೇಕು, ಇನ್ನೊಂಚೂರು. ಬಹಳ ಸಂತೋಷ ಆಗುತ್ತೆ. ಮೊದಲನೇದಾಗಿ ವೇದಿಕೆ ಮುಂದೆ ಇರುವಂತ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಏನೇ ಹೇಳಿ, ಈ ಹಂಪಿಗೆ ಬರಬೇಕು ಅಂದ್ರೆ ಪ್ರತಿ ಸರಿನೂ ಖುಷಿ ಖುಷಿಯಾಗಿ ಸಂತೋಷವಾಗಿ ಬರ್ತೀನಿ. ಯಾಕಂದ್ರೆ ಇಲ್ಲೆಲ್ಲ ಚಿನ್ನ ಬೆಳ್ಳಿನ ರೋಡಲ್ಲಿ ಮಾರ್ತಿದ್ರಂತೆ. ಬಂದಾಗೆಲ್ಲ ಹುಡುಕ್ತಾ ಇರ್ತೀನಿ, ನಾನು ಒಂದು ಚೂರು ಸಿಕ್ಕಿರೋ ಮನೆಗೆ ತಗೊಂಡು ಹೋಗೋಣ, ಗ್ರಾಮ್ ಜಾಸ್ತಿ ಆಗಿದೆ ಅಂತ. ಹೌದು, ಇಲ್ಲಿ ಮಣ್ಣಲ್ಲ, ಅದು ಹೊನ್ನು. ಯಾರು ಹೇಳಿದ್ದು? ಓಕೆ, ಹೊನ್ನು. ತುಂಬಾ ಸಂತೋಷ. ಬಟ್ ಎಂಥ ಅದ್ಭುತವಾದ ವೇದಿಕೆ. ಕೃಷ್ಣ ದೇವರಾಯರವರ ಸಾಮ್ರಾಜ್ಯ ಎದ್ದು ಕಾಣ್ತಾ ಇದೆ, ವಿಜಯನಗರ ಸಾಮ್ರಾಜ್ಯ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಏನ್ರಿ ಸಮುದ್ರ ಸಮುದ್ರ ಇದ್ದಂಗಿದೆ ಹೇಳ್ರಿ. ಅಪ್ಪ ದೇವ್ರೆ, ಆ ಎಂಡಿಂದ ಆ ಎಂಡ್ವರೆಗೂ. ಹೊಸಪೇಟೆ ಮೇನ್ ರೋಡ್ ಇಂದ ಈ ವೇದಿಕೆಗೆ ಬರೋಕ್ಕೆ ನನಗೆ 3.5 ಗಂಟೆ ಆಯ್ತು. ಅಷ್ಟು ಜನ, ಅಷ್ಟು ಟ್ರಾಫಿಕ್. ಸೊ ನಿಜವಾಗಿ ಯಾವ್ದಾರ ಒಂದು ಕಾರ್ಯಕ್ರಮ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಅಂದ್ರೆ ಅಷ್ಟುದ್ದ ಟ್ರಾಫಿಕ್ ಜಾಮ್ ಆಗ್ಬೇಕಂತೆ. ಇದು ಸಿಕ್ಕಾಪಟ್ಟೆನೇ ಫೇಮಸ್ ಆಗ್ಬಿಟ್ಟಿದೆ ಅಂತ ಅರ್ಥ ಆಯ್ತು. ಸೊ ನಿನ್ನೆ ಒಂದಷ್ಟು ಅದ್ಭುತವಾದ ಕಾರ್ಯಕ್ರಮ ನಡೆದಿದೆ. ಇವತ್ತು ಇನ್ನು ಕೆಲವು ನಿಮಿಷದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರ್ತಾ ಇದ್ದಾರೆ. ಅಂಡ್ ನಿಮ್ಮೆಲ್ಲರ ಫೇವರೇಟ್ ಯಾರು ಕೇಳಿಸ್ಲಿಲ್ಲಪ್ಪ, ಅವರು ಬರ್ತಿದ್ದಾರೆ. ಜೊತೆಗೆ ಅಲೋಕ್, ಹಾಗೇನೆ ನವೀನ್ ಸರ್ಜು ಇದ್ದಾರೆ. ಅರ್ಜುನ್ ಜನೆ ಅವರ ಕಾನ್ಸರ್ಟ್ ಇದೆ. ಈಗ ಡ್ರೋನ್ ಶೋ ಕೂಡ ಇದೆ, ಗೊತ್ತಾ? ಎಲ್ಲರೂ ಏನ್ ಗೊತ್ತಾ, ಇವತ್ತೆಲ್ಲ ಜಾಗರಣೆ, ಮಿನಿ ಜಾಗರಣೆ ಇವತ್ತು, ನಾಳೆ ಫುಲ್ ಜಾಗರಣೆ ಮಾಡಕ್ ರೆಡಿನಾ? ನಿರಂಜನ್, ಈಗ ಡ್ರೋನ್ ಶೋ ಬರುತ್ತೆ. ಅದಕ್ಕೂ ಮುಂಚೆ ನೋಡ, ನೀವು ಹುಡುಗರ ಸೈಡ್ ತಗೊಳ್ಳಿ, ನಾವು ಹುಡುಗಿರ ಸೈಡ್ ತಗೊಂಡು. ಇಲ್ಲ, ಉಲ್ಟಾ, ನಾನು ಹುಡುಗಿರ ಸೈಡ್. ಆಯ್ತು, ನಾವು ಹುಡುಗರ ಸೈಡ್. ನೋಡೋಣ ಯಾರು ಜೋಶ್ ಅಲ್ಲಿ ಇದಾರೆ ಅಂತ ಡ್ರೋನ್ ಶೋಗೋಸ್ಕರ. ರೆಡಿನಾ? ಡ್ರೋನ್ ಶೋ ರೆಡಿನಾ? ಇನ್ನು ಓಕೆ. ಏನು ಬೇಡ, ಹುಡುಗ ಹುಡುಗಿ ಅನ್ನೋದು ಬೇಡ, ಎಲ್ಲ ಒಂದೇ, ನಾವೆಲ್ಲ ಒಂದೇ. ಯಾಕೆ ಸುಮ್ಮನೆ ಹುಡುಗ ಹುಡುಗಿ ಚೆನ್ನಾಗಿರಲ್ಲ. ಈಗ ಏನ್ ಗೊತ್ತಾ, ಡಿವಿಷನ್ ಮಾಡ್ಕೋಣ. ನನ್ನ ಎಡಗಡೆ, ಮಧ್ಯ, ಬಲಗಡೆ 1, 2, 3 ಅಂತೀರಿ. ಹಂಪಿ ಉತ್ಸವ ಅಂತ ಜೋರಾಗಿ ಹೇಳ್ಬೇಕಾಯ್ತಾ? ರೆಡಿ? ಮೊದಲನೇ ಸರಿ ಎಡಗಡೆ ಪೂರ್ತಿ ಅಲ್ಲಿ ತನಕ ಇದ್ರಲ್ಲ, ನೀವೆಲ್ಲ ಸೇರಿ ಒಟ್ಟಿಗೆ ಹೇಳಿ ನೋಡೋಣ. 1, 2, ಒಂದ್ ನಿಮಿಷ ತಾಳ್ಮೆ, ಜೀವನದಲ್ಲಿ ತಾಳ್ಮೆ. 1, 2, 3. ಇಲ್ಲ, ಸೆಂಟ್ರಲ್ಲಿ ಜಾಸ್ತಿ ಎನರ್ಜಿ ಇದೆ, ಸೆಂಟ್ರಲ್ಲೇ ಜಾಸ್ತಿ ಎನರ್ಜಿ. ರೆಡಿ? 1, 2, 3. ಒಂದ್ ನಿಮಿಷ, ನನ್ನ ಬಲಗಡೆ ಸ್ಟ್ರೆಂತ್ ಗೊತ್ತಿಲ್ಲ ಚೈತ್ರ. ನನ್ನ ಬಲಗೈಗಳೆಲ್ಲ ರೆಡಿನಾ? ವಿಜಯನಗರದ ಯೋಧರೇ ರೆಡಿಯಾಗಿ. 1, 2, 1 ನಿಮಿಷ ಇರಮಾನುಷ. ನಮ್ಮವ್ರಿಗೊಂದು ಸ್ವಲ್ಪ ಕಾಯ್ಬೇಕು, ಜೋಶ್ ಕೊಡ್ಬೇಕು. ಅಲ್ಲಿ ಇನ್ನೂ ಡ್ರೋನ್ ಎಲ್ಲ ರೆಡಿ ಆಗ್ಬೇಕು. 1, 2, 3. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಮುಂದ್ಗಡೆ ಇರೋರ್ಗಿಂತ ಹಿಂದ್ಗಡೆ ಇದಾರಲ್ಲ, ಐ ಲವ್ ಯು ಆಲ್, ಲವ್ ಯು ಆಲ್. ಅಲ್ಲಿ ನೋಡಿ, ಅಲ್ಲಿ ಸೌಂಡು. ಹಿಂದೆ ಇರೋರು ಯಾಕೆ ಸೌಂಡ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ಕೇಳ್ತಾರಲ್ಲ, ನಿಂತ್ಕೊಳಕ್ ಜಾಗ ಸಿಕ್ಕಿರಲ್ಲ. ನೋಡಿ, ಚಪ್ಪಾಳೆ ಹೊಡಿತ. ಬಟ್ ಏನ್ ಗೊತ್ತಾ, ಕಾರ್ಯಕ್ರಮನ ನಿಜವಾಗ್ಲೂ ಸಿಕ್ಕಾಪಡೆ ಎಂಜಾಯ್ ಮಾಡೋದು ಅವರೇ. ಸಿಕ್ಕಾಪಡೆ ಎಂಜಾಯ್ ಮಾಡ್ತಾ ಇರ್ತಾರೆ. ಓಕೆ, ಈಗ ಗರ್ಲ್ಸ್ ವರ್ಸಸ್ ಬಾಯ್ಸ್ ಮಾಡೋಣ. ಟ್ರೈ ಮಾಡಿ. ಎಲ್ಲಿ ನಮ್ ಬಾಯ್ಸ್? ನೀವು ಒಂದ್ ನಿಮಿಷ. ವಿಜಯನಗರದ ಹೆಂಗಸ್ರಲ್ಲ ಎಲ್ಲಿದ್ದೀರಿ? ಅಯ್ಯಪ್ಪ, ಯಾರು ಏನ್ರಿ ಅಪ್ಪ, ಇಷ್ಟೊಂದ್ ಜನ ಹೆಂಗಸ್ರಿದ್ದೀರಾ ಇಲ್ಲಿ? ಹಂಪಿಯ ಹೆಂಗಸರೇ ಕೈ ಎತ್ತಿ. ಹೌದಾ? ಅಲ್ಲಲ್ಲ, ಕೈ ಎತ್ತಿ ಅಂದೆ, ಗಂಡನ ಮೇಲಲ್ಲ, ಸುಮ್ನೆ ಮೇಲೆ ಎತ್ತಿ ಅಂದಿದ್ದು. ಅನ್ಯಾಯವಾಗಿ ಗಂಡಸರ ಗೋಳ್ ಹಾಕೊಂಡ್ಬಿಡಿ ದಯವಿಟ್ಟು. ನೊಂದ ಗಂಡಸರ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾನು. ಸರಿ, ರೆಡಿನಾ? ಫಸ್ಟ್ ನೀವು ಗಂಡಸರಿಗೆ ಅಲ್ಲ, ನಾವು ಹಂಪಿ ಬಾಯ್ಸ್ ಯಾಕ್ರೋ ಕಮ್ ಆನ್, ಹಂಪಿ ಬಾಯ್ಸ್ ಮೇಕ್ ಸಮ್ ನಾಯ್ಸ್. ಒಂಚೂರು ಮುಂದೆ ಅಂತೆ.
ಸರ್ ಇನ್ನೆಷ್ಟು ಮುಂದೆ ಕಳ್ಸೋಣ ಸರ್, ಗಿಲ್ಲಿ ತುಂಬಾ ಮುಂದೆ ಹೋಗಾಯ್ತು. ಬಟ್ ನಿಜವಾಗ್ಲೂ ಒಂದ್ ಮಾತು ಹೇಳಲೇಬೇಕು ಗಿಲ್ಲಿ. ಸರ್ ಯಾರು ಪ್ರಾಡಕ್ಟ್ ಓನರು, ಒಂಚೂರು ಪ್ರಾಡಕ್ಟ್ ಓನರ್ ಯಾರಿದ್ದಾರೆ ನೋಡಿ. ಹಾ, ಖುಷಿ ಆಗೋದಿದೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲಾರ್ಗು ಇಷ್ಟ ಆಗೋದು. ಬಟ್ ಗಿಲ್ಲಿ ಬಹಳ ಜನ ಹೇಳ್ತಾರೆ ರಾತ್ರೋರಾತ್ರಿ ಬೆಳೆದ್ಬಿಟ್ಟ ಗಿಲ್ಲಿ, ರಾತ್ರೋರಾತ್ರಿ ಫೇಮಸ್. ನಾನು ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ, ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ. ಸಖತ್ತು. ಈಗ ಅದು ನಮ್ಮ ಬಾಯಿ ಮಾತಲ್ಲಿ ಹೇಳೋಕೆ ಆಗೋಲ್ಲ ಅಣ್ಣ. ನನಗೆ ಒಂದೊಂದ್ಸತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ, ಅಯ್ಯೋ ಇಷ್ಟು ಪ್ರೀತಿ ಹೊರಕ್ಕಾಗದೇ ಇರೋ ಅಷ್ಟು ಭಾರ, ಇಷ್ಟು ಪ್ರೀತಿ ಕೊಟ್ಟವರಲ್ಲ ಹೆಂಗಪ್ಪ ಇದು ಅಂತ. ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದರೆ ಎಲ್ಲ ಕರ್ನಾಟಕ ಜನ. ಇವತ್ತು ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು, ದೊಡ್ಡ ವೇದಿಕೆ ಮೇಲೆ ಈ ಥರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಹಿಂಗೆಲ್ಲ ಮಾಡ್ತಾರೆ ಅಂತ ಸತ್ಯವಲ್ವೇ ಅನ್ಕೋದ್ರೆಲ್ಲ ಸಖತ್ ಖುಷಿ ಆಯಿತು, ಸಖತ್ ಖುಷಿ ಆಯಿತು. ಇಲ್ಲ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ, ನಮ್ಮ ಶಾಸಕರು ನಮ್ಮ ಜಮೀರ್ ಸರ್ ಹೇಳ್ತಾ ಇದ್ರು ಯಾರು ಬರ್ಬೇಕು ಗೆಲ್ಲಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರ ಡೈಲಾಗ್ ಜಾಸ್ತಿ ನಾನು ಇದು ಬಿಗ್ ಬಾಸ್ ಅಲ್ಲಿ ಯೂಸ್ ಮೀಟರ್ ಬೇಕು ಮೀಟರ್ ಜಾಸ್ತಿ ಯೂಸ್ ಮಾಡಿ. ನಿಜವಾಗ್ಲು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದಾಗ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ, ಯಾರು? ಕಾವು. ಪ್ಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.